ಫ್ರೆಂಡ್ಸ್, ಪಾಜಕ ಅಂತ ಹೇಳಿದರೆ ನಿಮಗೆ ಗೊತ್ತಲ್ಲ, ನಮ್ಮ ಮಧ್ವಾಚಾರ್ಯರು ಹುಟ್ಟಿ ಬೆಳೆದಂತಹ ಮನೆಯದ್ದು. ಇಲ್ಲಿ ಮಧ್ವನವಮಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇವತ್ತೇನಂತ ಹೇಳಿದರೆ, ನನ್ನ ಮಗಳಿಗೆ ಇವತ್ತು ಮಧ್ವನವಮಿ ಪ್ರಯುಕ್ತ ಭರತನಾಟ್ಯ ಪ್ರೋಗ್ರಾಮ್ ಇದೆ. ಅವಳಿಗೆ ಸ್ವಲ್ಪ ರೆಡಿ ಮಾಡಲಿಕ್ಕೆಲ್ಲ ಉಂಟು. ಹಾಗಾಗಿ ಸ್ವಲ್ಪ ಬೇಗ ಬಂದು ಮಗಳಿಗೆ ತಯಾರಿ ಮಾಡ್ತಾ ಇದ್ದೆ. ಫುಲ್ ಡ್ರೆಸ್ ಎಲ್ಲ ಕೊಟ್ಟಿದ್ದರು. ಡ್ರೆಸ್ ಎಲ್ಲ ಮನೆಯಿಂದಲೇ ನಾನು ಹಾಕಿಸಿ ಬಂದೆ. ಮತ್ತು ಮುಖಕ್ಕೆ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್, ಹಾಗೆ ಎಲ್ಲ ಈ ಜ್ಯುವೆಲರಿ ಎಲ್ಲ ಇಲ್ಲಿಗೆ ಬಂದೇ ಹಾಕಿರುವಂಥದ್ದು. ಅಮ್ಮಂದಿರ ಇಂಟ್ರೆಸ್ಟ್ ನೋಡಿ ಅಂತೆ, ಮಕ್ಕಳನ್ನ ಬೇರೆ ಬೇರೆ ಪೋಸಲ್ಲಿ ನಿಲ್ಲಿಸಿ ಫೋಟೋ ತೆಗಿಸ್ತಾ ಇದ್ದಾರೆ. ನಾನು ಕೂಡ 2 ಪೋಸ್ ಹೇಳಿ ಮಗಳದ್ದು ಫೋಟೋ ಎಲ್ಲ ತೆಗೆದೆ. 3-4 ಜನ ಇದ್ರು ಅಮ್ಮಂದಿರು. ಅಂದರೆ ಇದೆಲ್ಲ ನೋಡಿ ಮಕ್ಕಳದ್ದು ಒಂದೇ ಗ್ರೂಪ್ ಇದ್ದು, ಡ್ರೆಸ್ ಎಲ್ಲ ಒಂದೇ ಲೆಕ್ಕ ಉಂಟು ನೋಡಿ. ಆ ಕಡೆ ಈ ಕಡೆ ಹೋದಾಗೆಲ್ಲ ಜ್ಯುವೆಲರಿ ಎಲ್ಲ ಸ್ವಲ್ಪ ಹೋಗಿತ್ತು, ಅದನ್ನೆಲ್ಲ ಸರಿ ಮಾಡ್ತಾ ಇದ್ದೆ ನಾನು. ಚೇರೆಲ್ಲ ಇಟ್ಟು ರೆಡಿ ಮಾಡಿದ್ರು ನೋಡಿ. ಪ್ರೋಗ್ರಾಮ್ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಅಂತ ಹೇಳಿದ್ರು. ಹಾಗೆ ನೋಡಿ ಬೇರೆ ಬೇರೆ ಗ್ರೂಪಿನ ಮಕ್ಕಳು. ಇವಾಗ ನೋಡಿ ಗೆಜ್ಜೆ ಕೊಡ್ತಾ ಇದ್ದಾರೆ. ಡ್ಯಾನ್ಸಿಗಿಂತ ಮುಂಚೆ ಟೀಚರ್ ಎಲ್ಲ ಮಕ್ಕಳಿಗೆ ಗೆಜ್ಜೆ ಕೊಟ್ಟು ಅವರೆಲ್ಲ ಮಕ್ಕಳೆಲ್ಲ ಟೀಚರಿಗೆ ನಮಸ್ಕಾರ ಮಾಡ್ತಾರೆ. ನಂತರ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಲಿಕ್ಕಿರೋದು ನೋಡಿ. ಇವಾಗ ಬಿಂದು ಗೆಜ್ಜೆ ಕೊಡ್ತಾ ಇದ್ದಾರೆ. ಅವಳಿಗೆ ಭಾರಿ ಅವಸರ ಇದೆ ನೋಡಿ. ಸ್ತೋತ್ರ ಹೇಳಿ ಗೆಜ್ಜೆ ತಗೊಂಡು ನಂತರ ಟೀಚರಿಗೆ ನಮಸ್ಕಾರ ಮಾಡಲಿಕ್ಕೆ. ನಂತರ ಗೆಜ್ಜೆ ಕೊಟ್ಟಾದ ನಂತರ ಅದನ್ನು ನಾನು ಗೆಜ್ಜೆ ಹಾಕಿದೆ ಅವಳ ಕಾಲಿಗೆ. ಅವಳೆಲ್ಲ ಸ್ಟೆಪ್ಪನ್ನು ನೆನಪಿಸ್ಕೊಂಡು ಅಲ್ಲೇ ನಿಂತಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ಲು. ನೋಡಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗುವಾಗ 7 ಗಂಟೆ ಆಗಿತ್ತು. ಆವಾಗಲೇ ಕತ್ತಲಾಗಿತ್ತು ನೋಡಿ. ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ರು. ಮತ್ತು ಜನ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಈ ಡ್ಯಾನ್ಸ್ ಮುಗಿದ ನಂತರ ಯಕ್ಷಗಾನ ಕೂಡ ಇತ್ತು. ಅದು ನಮ್ಮ ಕುಂಜಾರಗಿರಿಯ ಗಿರಿಬಳಗ ಅಂತೇಳಿ ನಮ್ಮ ಬಳಗ ಇದೆ, ಅವರ ಗ್ರೂಪಿಂದ ಯಕ್ಷಗಾನ ಸೇವೆ ಆಗಲಿಕ್ಕಿತ್ತು. ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಬಿಂದುದೆಲ್ಲ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ನೋಡಿ. ಮಕ್ಕಳೆಲ್ಲ ನೋಡಿ ತುಂಬ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ರು. ನಮ್ಮ ಅಲ್ಲಿ ನೆರೆದಿದ್ದವರಿಗೆಲ್ಲ ಭಾರಿ ಖುಷಿಯಾಗಿತ್ತು. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ, ಆ ದೊಡ್ಡವರು ಮಾಡೋದಕ್ಕಿಂತಲೂ ಚಿಕ್ಕ ಮಕ್ಕಳು ಮಾಡಿದ ಭರತನಾಟ್ಯ ನೋಡಲಿಕ್ಕೆ ಭಾರಿ ಖುಷಿಯಲ್ಲ ನೋಡಿ. ಆ ಏಜ್ ಎಲ್ಲ ನೋಡಿ ಅಂತ ಒಂದೇ ಏಜ್ ಗ್ರೂಪ್ ಅವರು. ಇವಳ ಏಜಿಗಿಂತಲೂ ಚಿಕ್ಕ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಒಂದು 4 ವರ್ಷದಿಂದ ಎಲ್ಲ ಭರತನಾಟ್ಯಕ್ಕೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳನ್ನು. ಈ ಮಕ್ಕಳಿಗೆ ಈ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡೋದೇ ಒಂದು ಖುಷಿ. ಆ ಮಕ್ಕಳ ಡ್ಯಾನ್ಸನ್ನು ನೋಡಲಿಕ್ಕೆ ನಮಗೆ ಕೂಡ ಭಾರಿ ಖುಷಿ ನೋಡಿ. ರಾಮನಾಮ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿ, ಇಲ್ಲಿ ನಾನು ಭರತನಾಟ್ಯದ ಪದ್ಯ ಸ್ಪೆಸಿಫಿಕ್ ಆಗಿ ಹಾಕ್ತಾ ಇಲ್ಲ, ಯಾಕಂತ ಹೇಳಿದರೆ ಹಾಗೆ ಹಾಕಬಾರ್ದು ಪಬ್ಲಿಕ್ ಆಗಿ ಭರತನಾಟ್ಯದ ಪದ್ಯವನ್ನು. ಹಾಗೆ ನಾನು ಭರತನಾಟ್ಯದ ಪದ್ಯ ಬಿಟ್ಟು ಬೇರೆ ಹಾಕ್ತಾ ಇದ್ದೇನೆ. ನಿಮಗೆ ಮಕ್ಕಳ ಡ್ಯಾನ್ಸನ್ನು ಮಾತ್ರ ತೋರಿಸಿದ್ದೇನೆ. ಅಂದರೆ ಮಕ್ಕಳು ಮಾಡುವ ಡ್ಯಾನ್ಸನ್ನು ನೋಡಲಿಕ್ಕೆ ಖುಷಿ. ಅಲ್ಲೇ ನೋಡಿ ಕಾಣಿವ ಸ್ವಾಮೀಜಿ ಕೂಡ ಕೂತು ಮಕ್ಕಳ ಡ್ಯಾನ್ಸನ್ನು ನೋಡ್ತಾ ಇದ್ರು. ಅವರಿಗೆ ಕೂಡ ಭಾರಿ ಖುಷಿಯಾಗಿದೆ, ನೋಡ್ತಾ ಇದ್ರು. ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ಕೂಡ ನೋಡಿದ್ದಾರೆ. ನೋಡಿ ಸ್ವಾಮೀಜಿ ಕೂಡ ಖುಷಿಯಾಗಿದೆ. ಅವರ ಶಿಷ್ಯಂದಿರ ಮೊಬೈಲಲ್ಲೆಲ್ಲ ಫೋಟೋ ತೆಗಿತಿದ್ರು. ಡ್ಯಾನ್ಸ್ ಎಲ್ಲ ಮುಗಿದ ನಂತರ ಮಕ್ಕಳಿಗೆ ಮಂತ್ರಾಕ್ಷರ ಎಲ್ಲ ಕೊಟ್ಟಿದ್ದಾರೆ. ಮಕ್ಕಳೆಲ್ಲ ನಮಸ್ಕಾರ ಮಾಡಿ ಸ್ವಾಮೀಜಿಗೆ ಖುಷಿಪಟ್ಟರು ನೋಡಿ. ಅದೆಲ್ಲ ಆದ ನಂತರ ಟೀಚರ್ ಒಂದಿಗೆ ಒಂದು ಬಿಂದು ಇದು ಫೋಟೋ. ಯಕ್ಷಗಾನಕ್ಕೆಲ್ಲ ತಯಾರಿ ಆಗ್ತಿತ್ತು. ಅದಕ್ಕೆ ಸಲುವಾಗಿ ಎಲ್ಲ ವೇಷಭೂಷಣ ಮಾಡ್ತಿದ್ದಾರೆ ನೋಡಿ. ಅದರಲ್ಲಿ ಹುಡುಗಿಯರು ಇದ್ದರು, ಹುಡುಗಿಯರೆಲ್ಲ ವೇಷ ಆಗ್ತಿದ್ರು. ನಂತರ ದೊಡ್ಡವರಿದ್ದಾರೆ. ಈಗ ನಮ್ಮ ಮಧ್ವನವಮಿ ಅಂತೂ ಭಾರಿ ವಿಜೃಂಭಣೆಯಿಂದ ನಡೆದಿದೆ. ನನಗಂತೂ ಭಾರಿ ಖುಷಿ ಆಯಿತು. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮುಂದೆ ಕೂಡ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.